ಹಾಯ್ ಎಲ್ರಿಗೂ ನಮಸ್ತೆ. ಹಲೋ 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 ಹಾಯ್ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಸಂಜನಾ ಅಲಿಯಾಸ್ ಚಂದನ ಮಾತಾಡ್ತಿರೋದು ಶ್ರೀಗಂಧದ ಗುಡಿ ಫ್ಯಾಮಿಲಿಯಿಂದ. ನಮಸ್ತೆ. ಎಲ್ಲರೂ ಈಗ ಜಾಯಿನ್ ಆಗ್ತಾ ಇದ್ದೀರಾ. ಸೊ ನಮ್ಮ ಹೊಸ ಧಾರಾವಾಹಿ ಶ್ರೀಗಂಧದ ಗುಡಿ ನಿನ್ನೆ ತಾನೇ ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು. ಆ ಖುಷಿಗೆ ಕಲರ್ಸ್ ಕನ್ನಡ ಫ್ಯಾನ್ಸ್ ಮತ್ತು ಫಾಲೋವರ್ಸ್, ಶ್ರೀಗಂಧದ ಗುಡಿ ಫ್ಯಾನ್ಸ್ ಮತ್ತು ಫಾಲೋವರ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಣ ಅಂತ ನಾನು ಲೈವ್ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಶೂಟ್ ಮಾಡ್ತಿದ್ವಿ. ಶೂಟಿಂಗ್ ಮಧ್ಯದಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ ಲೈವ್ ಬಂದಿದ್ದೀವಿ. ಸೊ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ನೀವು ನಮ್ಮ ಧಾರಾವಾಹಿ ಬಗ್ಗೆ, ನನ್ನ ಪಾತ್ರ ಚಂದನದ ಬಗ್ಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ರು ನೀವು ನನ್ನ ಕೇಳಿ. ನಾನು ಓದ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳೆಲ್ಲ, ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಬಟ್ ಅದಕ್ಕೂ ಮುಂಚೆ ನಿನ್ನೆ ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ಶ್ರೀಗಂಧದ ಗುಡಿದು. ನೀವೆಲ್ಲರೂ ಮೊದಲನೇ ಎಪಿಸೋಡ್ ನೋಡಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಗೆಲ್ಲರಿಗೂ ಹೇಗೆ ಇಷ್ಟ ಆಯಿತು, ಮೊದಲನೇ ಎಪಿಸೋಡ್ ಹೇಗಿತ್ತು, ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನು ತುಂಬ ಚೆನ್ನಾಗಿ ಇಷ್ಟ ಆಯಿತು ಮೊದಲನೇ ಎಪಿಸೋಡಲ್ಲಿ ಅನ್ನೋದೆಲ್ಲ ನಂಗೆ ತಿಳಿಸಿ. ನಾನೆಲ್ಲ ಓದ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರು ನೀವು ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು, ನಾನು ಕಾಣಿಸ್ತಾ ಇದೆ ಎಲ್ಲ ಪ್ರಶ್ನೆಗಳು, ನಾನು ನಿಮಗೆ ಅದಕ್ಕೆ ಆದಷ್ಟು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು 15-20 ನಿಮಿಷ ನಿಮ್ಮ ಜೊತೆ ಇರ್ತೀನಿ. ಇವಾಗ ಇಂಟ್ರ್ಯಾಕ್ಟ್ ಮಾಡೋಣ, ಮಾತಾಡೋಣ ಬನ್ನಿ. ಸೊ ನೀವೆಲ್ಲ ಯಾರ್ಯಾರು ನಿನ್ನೆ ಮೊದಲನೇ ಎಪಿಸೋಡ್ ನೋಡಿದ್ರಿ, ಶ್ರೀಗಂಧದ ಗುಡಿ ಎಪಿಸೋಡ್ ನಂಬರ್ 1 ನಿನ್ನೆ ಯಾರ್ಯಾರು ನೋಡಿದ್ರಿ ಅವರೆಲ್ಲ ಒಂಚೂರು ಕಮೆಂಟ್ ಮಾಡಿ. 1400+ ಪೀಪಲ್ ಜಾಯಿನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿಂದ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಜನ ಹಾಯ್ ಹೇಳ್ತಿದ್ದೀರಾ. ಹಾಯ್ ಎಲ್ಲರಿಗೂ ಹಾಯ್. ನಿಮ್ಮೆಲ್ಲರ ಜೊತೆ ಮಾತಾಡಿ ತುಂಬ ಖುಷಿ ಆಗ್ತಿದೆ ನನಗೆ. ಹೌ ಆರ್ ಯು? ನಾನಂತೂ ಸೂಪರ್. ಇಂಥ ಒಂದು ಸೂಪರ್ ಡೂಪರ್ ಧಾರಾವಾಹಿ ನಿಮ್ಮೆಲ್ಲರಿಗೋಸ್ಕರ, ನಿಮ್ಮ ಮನೋರಂಜನೆಗೋಸ್ಕರ ತರ್ತಾ ಇದ್ದೀವಿ. ಸೊ ಅದನ್ನ ಶೂಟಿಂಗ್ ಮಾಡ್ತಾ ಫುಲ್ಲು ಮಜಾ ಮಾಡ್ಕೊಂಡು ಶೂಟಿಂಗ್ ಮಾಡ್ತಿದ್ದೀವಿ ನಾವೆಲ್ಲರೂ ಕೋ ಆ್ಯಕ್ಟರ್ಸ್. ಪ್ರತಿಯೊಂದು ಸೀನ್ ಅಷ್ಟು ಚೆನ್ನಾಗಿದೆ. ಶ್ರೀಗಂಧದ ಗುಡಿ ಬಂದು ಒಂದು ಕಾಮಿಕಲ್ ಡ್ರಾಮಾ. ಸೊ ನಿಮ್ಮ ಮುಂದೆ ನಾವು ಸೀನ್ಸ್ ಪ್ರಸ್ತುತಪಡಿಸೋಕ್ಕೂ ಮುಂಚೆ ನಾವು ಆ ಸೀನ್ಸ್ ಶೂಟಿಂಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಮಾಡ್ತೀವಿ. ಸೊ ಲೈಫ್ ಫುಲ್ಲು ಮಜವಾಗಿದೆ. ಸೊ ಐ ಆಮ್ ಸೂಪರ್ ಗುಡ್. ಬಾಯ್ಸ್ ಆರ್ ಹಿಯರ್. ಹೌದು, ನೀವು ಹೋಗಿದ್ರಲ್ಲ ನನ್ನ ಬಿಟ್ಟು. ಒಂದಷ್ಟು ಪ್ರಶ್ನೆಗಳು ತಗೊಳ್ಳೋಣ ಅಂತ. ಏನ್ ಪ್ರಶ್ನೆ ತಗೊಳ್ಳಿ ಅಂತ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಸ್ವಲ್ಪ ಹೆಲ್ಪ್ ಮಾಡಿ ಬಾಯ್ಸ್. ನಮ್ಮ ಮುತ್ತು ಅಣ್ಣ ಅವರು, ಮತ್ತೆ ನಮ್ಮ ಮಯೂರ, ಮತ್ತೆ ಕಂಠೀರವ ನಮ್ ಜೊತೆ ಇದ್ದಾರೆ. ನಿನ್ನೆ ಮೊದಲನೇ ಎಪಿಸೋಡ್ ನೋಡಿದ್ರ ಅಂತ ಕೇಳ್ತಾ ಇದ್ದೆ. ಮೊದಲನೇ ಎಪಿಸೋಡ್ ನೋಡಿ ಎಲ್ರಿಗೂ ಹೇಗೆ ಅನ್ಸಿದೆ, ಚಂದನ ಅವರು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅನ್ನೋದನ್ನ ನೀವು ಥ್ಯಾಂಕ್ ಯು ಸೋ ಮಚ್. ಇವರಿಂದ ಮಾತು ಬರ್ತಿರೋದು ದೊಡ್ಡ ಅಪ್ರಿಸಿಯೇಷನ್. ನಂಗೆ ಸೀನಿಯರ್ ಅವರು, ನಿಮ್ಮಿಂದ ಕಲಿಯೋಕೆ ತುಂಬಾ ಇದೆ. ಕಲಿಸ್ತೀವಿ. ಬಂದಾಯ್ತು ಮನೆಗೆ. ಇನ್ನು ಹಬ್ಬ ನನಗೆ ಇಲ್ಲಿ. ಮತ್ತೆ ಏನ್ ಪ್ರಶ್ನೆ ತಗೊಳ್ಳೋದು? ನಮ್ಮ ಧಾರಾವಾಹಿ ಬಗ್ಗೆ, ನಮ್ಮ ಪಾತ್ರಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳಿ. ನಿಮ್ಗೆ ಏನಾದ್ರು ಪ್ರಶ್ನೆ ಪಿಕ್ ಮಾಡೋದಕ್ಕೆ ಕಾಣಿಸ್ತಾ ಇದೆಯಾ? ನೀವು ಪಿಕ್ ಮಾಡಿ, ನೀವು ಮಾತಾಡಿ. ಸುಮ್ನೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ನಾನು ಅದೇ ಅನ್ಕೋತಿದ್ದೆ, ಈ ಸೈಡ್ ಇಂದ ಯಾರು ಓಡ್ ಬರ್ತಾ ಇದಾರೆ, ಯಾರು ಫೋಟೋ ಬಾಂಬ್ ಮಾಡಕ್ ಬರ್ತಿದಾರಲ್ಲ. ಇದು ಲೈವ್ ಬಾಂಬ್. ಇವತ್ತು ಮೊದಲನೇ ಎಪಿಸೋಡ್ ನೆನ್ನೆ ನೋಡಿದ್ರಿ, ಅದು ಒಂದು ಜಸ್ಟ್ ಟೀಸರ್ ಅಷ್ಟೇ. ಇವತ್ತಿನಿಂದ ಕತೆ ಸಕ್ಕದಾಗಿ ಶುರುವಾಗ್ತಾ ಹೋಗುತ್ತೆ. ಆಕ್ಚುಲಿ ಅಸ್ಲಿ ಕಹಾನಿ ಇವತ್ತಿಂದ ನೋಡ್ತಾ ಹೋಗಿ. ಕ್ಯಾರಿ ಆನ್. ಥ್ಯಾಂಕ್ ಯು ಬಾಯ್ಸ್. ಸಿ ಯು ಇನ್ ದ ಸೀನ್. ಎಲ್ಲರೂ ವಿಶ್ ಮಾಡ್ತಿದ್ದೀರಾ ಗಂಧದ ಗುಡಿ ಧಾರಾವಾಹಿಗೆ ಶುಭವಾಗಲಿ ಅಂತ ಎಲ್ಲ. ಸೊ ನನ್ನ ಪಾತ್ರ ಏನಿದೆ, ಚಂದನ ಅನ್ನೋ ಈ ಪಾತ್ರ, ಆ ಹುಡುಗಿ ಒಂದು ಆರ್ಕಿಟೆಕ್ಟ್. ನೀವು ನೆನ್ನೆ ಮೊದಲನೇ ಎಪಿಸೋಡಲ್ಲಿ ನೋಡೇ ಇರ್ತೀರಾ. ಅವಳಿಗೆ ಗೋಲ್ಡ್ ಮೆಡಲ್ ಸಿಗುತ್ತೆ. ಡಿಸ್ಟ್ರಿಕ್ಟ್ ಟಾಪರ್, ಆರ್ಕಿಟೆಕ್ಚರ್ ಓದಿದ್ದಾಳೆ, ಸುಮಾರು ಕನಸುಗಳು ಇಟ್ಕೊಂಡಿದ್ದಾಳೆ. ವಿದೇಶಕ್ಕೆಲ್ಲ ಹೋಗಿ ಸಾಕಷ್ಟು ಇನ್ನ ಆರ್ಕಿಟೆಕ್ಚರ್ ಬಗ್ಗೆ ಓದ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದು ಇಲ್ಲಿ ಜನರ ಸೇವೆ ಮಾಡಬೇಕು, ಈ ಥರ ಎಲ್ಲ ಕನಸು ಇಟ್ಕೊಂಡಿರೋಂಥ ಹುಡುಗಿ. ಬಟ್ ಅವಳ ಲೈಫಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅದು ಎಪಿಸೋಡ್ 1 ನೀವು ನೋಡಿದ್ರಿ ಏನು ಟ್ವಿಸ್ಟ್ ಅಂತ. ಗೋಲ್ಡ್ ಮೆಡಲ್ ಕೈಯಿಂದ ಜಾರ್ ಬಿದ್ದೋಗುತ್ತೆ. ಅದೇ ರೀತಿ ಅವಳ ಕನಸುಗಳು ಜಾರ್ ಹೋಗುತ್ತಾ, ಏನಾಗತ್ತೆ ಅವಳ ಲೈಫಲ್ಲಿ, ಯಾವ ರೀತಿ ಅವಳು ಈ ಒಂದು ಗಂಧದ ಗುಡಿ, ಗ್ಯಾರೇಜ್ ಥರ ಇರೋ ಗಂಧದ ಗುಡಿ ಮನೆಗೆ ಬಂದು ಸೇರ್ಕೋತಾಳೆ, ಅಲ್ಲಿ ಯಾವ ರೀತಿ
ಅವಳ ಸಂಬಂಧ ಇರುತ್ತೆ 4 ಜನ ಅಣ್ಣ ತಮ್ಮಂದ್ರ ಜೊತೆ, ಅವರ ತಂದೆ ಪಾತ್ರ ಇರೋ ಅವ್ರ ಜೊತೆ ಎಲ್ಲ ಜೊತೆ ಯಾವ ರೀತಿ ಸಂಬಂಧಗಳನ್ನ ಮೂಡಿಸ್ಕೋತಾಳೆ, ಅದೇ ಒಂದು ನಿಮಗೆ ಮಜಾ ಕೊಡುವಂಥ ಸ್ಟೋರಿ ಮುಂದೆ. ಏನಾದರೂ ಒಂಚೂರು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೇಳ್ರಪ್ಪ. ನನಗೊಂದು ಪ್ರಶ್ನೆ ಇದೆ ಮೇಡಮ್, ಕೇಳಿ. ನನಗೆಲ್ಲ ನಮಸ್ತೆ, ಹಾಯ್, ಹಲೋ ಅದೇ ಜಾಸ್ತಿ ಕಾಣಿಸ್ತಿದೆ. ನಿಮ್ಮ ಪ್ರಶ್ನೆಗಳಷ್ಟು ಕಾಣಿಸ್ತಾ ಇಲ್ಲ. ಆಲ್ ದ ಬೆಸ್ಟ್ ಹೇಳ್ತಿದ್ರೆ ಎಲ್ಲರೂ. ನಿಮ್ಮ ವಿಶಸ್ಗೆ ಥ್ಯಾಂಕ್ಸ್. ಮತ್ತು ನಮ್ಮ ಧಾರಾವಾಹಿ ಪ್ರತಿದಿನ ಬರುತ್ತೆ, ಸೋಮವಾರದಿಂದ ಭಾನುವಾರ ಸಾಯಂಕಾಲ 8 ಗಂಟೆಗೆ. ನೋಡೋದು ಮರಿಬೇಡಿ, ದಿನ ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿ. ಹೋಲ್ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಶ್ರೀಗಂಧದ ಗುಡಿ. ಒಂದು ಕನ್ನಡ ಸೀರಿಯಲ್ಸಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ತುಂಬ ಯುನೀಕ್ ಕಾನ್ಸೆಪ್ಟ್, ಒಂದು ಬೇರೆ ಡೈರೆಕ್ಷನ್ ಕೊಡೋವಂಥ ಒಂದು ಕಾನ್ಸೆಪ್ಟ್. ಸೊ ಮಿಸ್ ಮಾಡ್ಕೋಬೇಡಿ. ಶೂಟಿಂಗ್ ಎಲ್ಲಿ ನಡೆಯೋದು ಅಂತ ಒಬ್ರು ಕೇಳಿದ್ದಾರೆ, ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಾವು ಈಗ ಕೂಡ ಶೂಟ್ ಮಾಡ್ತಿರೋ ಜಾಗ ಬಂದು ನಮ್ಮ ಪುಟ್ಟಣ್ಣ ಕಣ್ಗಲ್ ಸ್ಟುಡಿಯೋ ಅಂತ. ಸೊ ಈ ಸ್ಟುಡಿಯೋದಲ್ಲಿ ನಾವು ಗಂಧದ ಗುಡಿ ಮನೆ ಸೆಟ್ ಹಾಕ್ಸಿದೀವಿ. ಮನೆ ಹೇಗಿದೆ ಅಂತ ನೀವು ಪ್ರೋಮೋದಲ್ಲೆಲ್ಲ ನೋಡಿರ್ತೀರಾ, ನೆನೆ ಸೀರಿಯಲಲ್ಲೂ ನೋಡಿರ್ತೀರಾ ಫಸ್ಟ್ ಎಪಿಸೋಡಲ್ಲಿ. ಸೊ ಆ ಸೆಟ್ಟಲ್ಲೇ ನಮ್ದು ಏನೇ ಸೀನ್ಸ್ ಇದ್ರೂ ಇಲ್ಲಿ ನಡೆಯುತ್ತೆ. ಅದು ಬಿಟ್ಟರೆ ಇನ್ನು ಕೆಲವೊಂದು ಬೇರೆ ಬೇರೆ ಟ್ರ್ಯಾಕ್ದು ಬೇರೆ ಬೇರೆ ಕಡೆ ಮನೆಗಳಲ್ಲಿ ಶೂಟಿಂಗ್ ನಡೆಯುತ್ತೆ, ಔಟ್ಡೋರ್ ಶೂಟ್ಸ್ ಎಲ್ಲ ನಡೆಯುತ್ತೆ. ಸೊ ಎಷ್ಟೇ ಬಿಸಿಲು, ಮಳೆ, ಚಳಿ, ಧೂಳು ಏನೇ ಇದ್ರೂ ನಾವು ಶೂಟ್ ಮಾಡ್ತಾನೆ ಇರಬೇಕಾಗತ್ತೆ, ನಮ್ಮ ಕೆಲಸ ಮಾಡ್ಕೊಂಡೇ ಇರಬೇಕಾಗತ್ತೆ. ಬಟ್ ನಮ್ಗೆ ಅದರಲ್ಲೇ ಖುಷಿ, ನಮ್ಗೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಯಾಕೆಂದರೆ ನಾವು ಅಭಿನಯ ಮಾಡಿದ್ಮೇಲೆ ಆ ಸೀನ್ಸ್ ಅಷ್ಟು ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ನೀವು ಕೊಡುವಂಥ ಪ್ರೀತಿ, ನೀವು ಕೊಡುವಂಥ ರಿವಾರ್ಡ್, ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ನೀವು ಅದನ್ನ ಗುರುತಿಸ್ತೀರಾ, ನಮ್ಮ ಮುಖ ಗುರುತಿಸ್ತೀರಾ, ನಮಗೆ ಅಷ್ಟು ಪ್ರೀತಿ ಕೊಡ್ತೀರಾ, ಅಷ್ಟು ರೆಸ್ಪೆಕ್ಟ್ ಕೊಡ್ತೀರಾ, ಅದೇ ಖುಷಿ. ಸೊ ಇಟ್ಸ್ ಆಲ್ ವರ್ತ್ ಇಟ್ ಎಂಡ್ ಆಫ್ ದ ಡೇ. ಸೊ ಅದು ಶೂಟಿಂಗ್ ಎಲ್ಲಿ ನಡೆಯುತ್ತೆ ಅನ್ನೋ ಕ್ವೆಶ್ಚನ್ಗೆ ಆನ್ಸರು. ಆಮೇಲೆ ಚಂದನ ಪಾತ್ರದ ನೇಟಿವ್ ಪ್ಲೇಸ್ ಯಾವುದಂದ್ರೆ ಚಿಕ್ಕಮಗಳೂರು. ಚಂದನ ಅನ್ನೋ ಪಾತ್ರ ಏನಿದೆ, ಅವಳು ಮತ್ತು ಅವಳ ಮನೆಯವರೆಲ್ಲ ಚಿಕ್ಕಮಗಳೂರು ಊರಲ್ಲಿ ಸೆಟಪ್ ಆಗಿರುವಂಥ ಕತೆ. ಆಮೇಲೆ ಅವಳು ಹೇಗೆ ಚಿಕ್ಕಮಗಳೂರು ಬಿಟ್ಟು ಈ ಗಂಧದ ಗುಡಿ ಮನೆಗೆ ಬರ್ತಾಳೆ, ಈ ಗಂಧದ ಗುಡಿ ಮನೆಯಲ್ಲಿದೆ, ಅದೆಲ್ಲ ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಇರಿ. ನಿಮ್ಮದು ಆ್ಯಕ್ಟಿಂಗ್ ಸೂಪರ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಪ್ರಾಜೆಕ್ಟಲ್ಲಿ ಶ್ರೀಗಂಧದ ಗುಡಿಲಿ ಬೆಸ್ಟ್ ಪಾರ್ಟ್ ಏನಂದರೆ, ಪ್ರತಿಯೊಬ್ಬರು ಕೂಡ ಆ್ಯಕ್ಟರ್ಸ್ ಯಾರ್ಯಾರು ಇದ್ದೀವಿ, ಪ್ರತಿಯೊಬ್ಬರು ಒಂಥರ ನಮ್ಮಲ್ಲಿ ಆ ಗಿವ್ ಆ್ಯಂಡ್ ಟೇಕ್ ಇದೆ. ಇನ್ನೊಬ್ರು ಮುಂದೆ ನಿಂತಿರೋಂಥ ಆ್ಯಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ, ಅವ್ರಿಗೆ ನಮ್ಮಿಂದ ಸಹಾಯ ಆಗಲಿ ಅಂತ ಪರಸ್ಪರವಾಗಿ ನಾವು ತುಂಬ ಸಪೋರ್ಟ್ ಮಾಡ್ತೀವಿ ಒಬ್ರಿಗೊಬ್ರು. ಆ್ಯಂಡ್ ಸೀನಿಯರ್ ಆ್ಯಕ್ಟರ್ಸಿಂದ ತುಂಬ ಕಲಿಯೋಕ್ಕಿದೆ. ಇಂಪ್ರೊವೈಸೇಷನ್ಸ್ ಮಾಡ್ಕೋತೀವಿ, ಹೇಗಿದೆಯೋ ಅದೇ ರೀತಿ ಹೇಳಲ್ಲ, ಡೈರೆಕ್ಟರ್ಗೆ ಹೇಗೆ ಬೇಕೋ ಆ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ. ಬಟ್ ಅದಕ್ಕೂ ಮೀರಿ ನಮ್ಮ ಕೈಲಿ ಏನಾದರೂ ಮಾಡೋಕ್ಕಾಗತ್ತೆ ಅಂದರೆ ಒಬ್ರಿಗೊಬ್ರು ಸಜೆಸ್ಟ್ ಮಾಡ್ತೀವಿ, ಎಲ್ಲರೂ ಕಂಫರ್ಟಬಲ್ ಆಗಿರಲಿ ಅಂತ ನೋಡ್ಕೋತೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ನಗಾಡ್ತೀವಿ, ಸಿಕ್ಕಾಪಟ್ಟೆ ನಕ್ಕೊಂಡು ಶೂಟಿಂಗ್ ಮಾಡ್ತೀವಿ. ನೀವು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ, ಥ್ಯಾಂಕ್ ಯು. ಅದು ನಮ್ಮ ಪಾತ್ರ ಇರೋದೇ ಹಾಗೆ. ನನ್ನ ಪಾತ್ರ ಏನಿದೆ, ಚಂದನ ಪಾತ್ರ, ತುಂಬಾ ಮುದ್ದು ಹುಡುಗಿ. ಚಂದನ ತುಂಬ ಮುಗ್ಧೆ, ತುಂಬ ಇನ್ನೋಸೆಂಟ್, ತುಂಬ ಕನಸುಗಳು ಇಟ್ಕೊಂಡಿದ್ರು, ತುಂಬಾ ಇನ್ನೋಸೆಂಟ್. ಮತ್ತು ಅವಳು ಸಾಧನೆಗಳು ಮಾಡ್ಬೇಕಂದಾಗ ಅವಳಲ್ಲಿ ಆ ಕಿಚ್ಚಿದೆ, ಬಟ್ ಅದ್ರ ಜೊತೆ ಇನ್ನೋಸೆನ್ಸ್ ಕೂಡ ಇದೆ. ಮತ್ತು ಬೇರೆ ಯಾವುದಾದ್ರೂ ನೈಸ್ ಕ್ವೆಶ್ಚನ್ ಹುಡುಕೋಣ. ನೀವು ಸಾಯಂಕಾಲ ಮನೆಗೆ ಹೋಗಲ್ವಾ, ಶೂಟಿಂಗಲ್ಲೇ ಇರ್ತೀರಾ? ಹೌದು, ಇವಾಗ ಸಾಯಂಕಾಲ 5:15 ಆಗ್ತಾ ಬಂತು. ಆ್ಯಕ್ಚುಲಿ ನಮ್ಮ ಕಾಲ್ ಶೀಟ್ ಇರುತ್ತೆ. ಕಾಲ್ ಶೀಟ್ ಅಂದರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ. 9 to 9 ಕಾಲ್ ಶೀಟ್ ಇರುತ್ತೆ ನಮ್ಮದು. ಸೊ ಕೆಲವೊಂದು ಸಲ ಸೀನ್ಸ್ ಬೇಗ ಮುಗಿದಾಗ, ಯಾರು ಸೀನ್ ಬೇಗ ಮುಗಿಯುತ್ತೆ ಅವರು ಮನೆಗೆ ಹೊರಡೋಗ್ತಾರೆ. ಇಲ್ಲ ಅಂದರೆ ಯೂಶಲಿ ಬೆಳಗ್ಗೆ ಬಂದು ನೈಟ್ವರೆಗೂ ನಾವು ನಮ್ಮ ಸೆಟ್ಟಲ್ಲಿ ಕಾಲ ಕಳಿಬೇಕಾಗತ್ತೆ. ಆ್ಯಂಡ್ ದಿನಕ್ಕೆ ಒಂದು ಸ್ಟಾರ್ಟಿಂಗಲ್ಲೆಲ್ಲ ನಾವು ಎಪಿಸೋಡ್ಸ್ ಶೂಟ್ ಮಾಡಬೇಕಾದ್ರೆ ದಿನಕ್ಕೆ ಅರ್ಧ ಎಪಿಸೋಡು, 1 ಎಪಿಸೋಡು, ಅಥವಾ 2-3 ದಿವಸಕ್ಕೆ ದಿನಕ್ಕೆ 1 ಸೀನು, ಅರ್ಧ ಸೀನು, ಅಥವಾ 2-3 ದಿವಸಕ್ಕೆ 1 ಸೀನ್, ಈ ಥರ ಶೂಟ್ ಮಾಡ್ತಿದ್ವಿ. ಇವಾಗ ನಾವು 2-3 ಸೀನ್ ಶೂಟ್ ಮಾಡ್ತಿದ್ದೀವಿ ದಿವಸಕ್ಕೆ. ಸೊ ಇವಾಗ ಸ್ವಲ್ಪ
ನಾವು ಟೆಲಿಕಾಸ್ಟೂ ಆಗಿದೆಯಲ್ಲ, ನಿಮ್ಮೆಲ್ಲರ ಮುಂದೆ ಎಪಿಸೋಡ್ಗಳು, ಸೂಪರ್ ಆಗಿರೋ ಎಪಿಸೋಡ್ಗಳು ತರ್ತಾ ಇರಬೇಕು ಅಂತ ಸ್ವಲ್ಪ ನಾವು ಫುಲ್ ಎಕ್ಸೈಟ್ಮೆಂಟಿಂದ ಪೇಸಪ್ ಆಗ್ತಾ ಇದ್ದೀವಿ. ಗಂಧದ ಗುಡಿಯಲ್ಲಿ ಯಾರಿಷ್ಟ ನಿಮಗೆ? ನನಗೆ ಎಲ್ಲರೂ ಇಷ್ಟ. ಇಲ್ಲಿ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇದೆ ಇವರೆಲ್ಲರ ಜೊತೆ ಆ್ಯಕ್ಟ್ ಮಾಡಿ. 4 ಜನ ಅಣ್ಣ ತಮ್ಮಂದ್ರು, ಮತ್ತು ಕರಿಸುಬ್ಬು ಸರ್ ಮಾಡ್ತಿರೋಂಥ ಪಾತ್ರ, ಅವ್ರ ಅಪ್ಪನ ಪಾತ್ರ, 4 ಪಾತ್ರಗಳು ಸಖತ್ ಮಜವಾಗಿದೆ. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಪ್ರತಿಯೊಂದು ಶಾರ್ಟ್, ಪ್ರತಿಯೊಂದು ಸೀನ್ ಎಷ್ಟು ನಗು ಬರ್ಸೋ ಥರ ಇದೆ ಅಂದರೆ, ನಾವೇ ಶೂಟ್ ಮಾಡ್ಬೇಕಾದ್ರೆ ನಗ್ನಗ್ತಾ ಇರ್ತೀವಿ. ಸೊ ನಮ್ಮ ಒಂದು ವರ್ಕಲ್ಲಿ ಅದೇ ಅಡ್ವಾಂಟೇಜ್. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರಲ್ಲ, ನಾವು ವರ್ಕ್ ಮಾಡ್ತಾ ಮಾಡ್ತಾ ನಗ್ತಾ ಇರ್ತೀವಿ. ಬಟ್ ಅದರಿಂದ ಕೆಲವೊಂದ್ಸಲ ತುಂಬ ಟೇಕ್ಸ್ ಕೂಡ ಆಗುತ್ತೆ. ಎಸ್ಪೆಷಲಿ ನಾನು ನಗಕ್ಕೆ ಶುರು ಮಾಡಿದ್ರೆ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ತುಂಬ ಕಡಿಮೆ ನಗೋದು, ತುಂಬ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ನಮ್ಮ ಸೆಟ್ಟಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಇಲ್ಲ ಮೇಡಮ್ ನಗಿ, ನೀವು ಯಾವಾಗಲೂ ಉಪ್ಪು ಅಂತ ಮೂತಿ ಹಾಕೊಂಡಿರ್ತೀರ ಅಂತ. ಯಾಕೆಂದರೆ ನಾನು ಒಂದ್ಸಲ ನಗಕ್ಕೆ ಶುರು ಮಾಡಿದ್ರೆ ನಿಲ್ಸೋಕ್ಕಾಗಲ್ಲ, ಅದು ನನ್ನ ಪ್ರಾಬ್ಲಮ್ಮು. ಸೊ ನನಗೆ ಎಲ್ಲರೂ ಇಷ್ಟ. ಆ್ಯಂಡ್ ಈಗೀಗ ನಮ್ಮ ಒಂದು ಶ್ರೀಗಂಧದ ಗುಡಿ ಫ್ಯಾಮಿಲಿ ಶುರು ಆಗಿದೆ. ಸೊ ಒಬ್ರನ್ನ ನಾನು ಪಿಕ್ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ ಯಾರಾದರೂ ತುಂಬ ಫೇವ್ರೆಟ್ ಆಗ್ತಾರ ಅಂತ. ನೀವು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಮದುವೆ ಆದರೆ ಅವ್ರದ್ದು ಮರ್ಯಾದೆ ಹೋಗಲ್ವಾ ಅಂತೇನೋ ಕೇಳ್ತಾ ಇದ್ದಾರೆ. ಈ ಥರ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಧಾರಾವಾಹಿ ನೋಡಿದಾಗ ಗೊತ್ತಾಗತ್ತೆ. ಯಾಕೆ ಚಂದನ ಹರಿ ಅನ್ನೋ ಪಾತ್ರನ ಅವಳ ಮದುವೆ ಯಾಕಾಗತ್ತೆ, ಯಾವ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಬರ್ಬೇಕಾಗಿರುವಂಥ ಸನ್ನಿವೇಶ ಬರುತ್ತೆ, ಇದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ನಾನು ಈಗಲೇ ಉತ್ತರ ಕೊಟ್ಟು ಸಸ್ಪೆನ್ಸ್ನ ಬ್ರೇಕ್ ಮಾಡಲ್ಲ. ಸೊ ನೀವು ಅದಕ್ಕೋಸ್ಕರ ನೀವು ಮುಂದೆ ಇರೋ ಎಪಿಸೋಡ್ಸ್ನ ನೋಡಿ. ಆ್ಯಕ್ಚುಲಿ ನಮ್ಮ ಬಾಯ್ಸು ಹೇಳ್ದಂಗೆ ಇವತ್ತನೇ ಎಪಿಸೋಡಿಂದ ನಿನ್ನೆ ಬರೀ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ನಿಮ್ಗೆ ಸಿಕ್ತು. ಫಸ್ಟ್ ಎಪಿಸೋಡಲ್ಲಿ ಎಲ್ಲ ಕ್ಯಾರೆಕ್ಟರ್ದು ಒಂದು ಟೇಕ್ ಆಫ್ ಗ್ರಾಫ್ ಏನಿದೆ ಅದು ಗೊತ್ತಾಯಿತು. ಇವತ್ತಿಂದ ನಿಮಗೆ ಕತೆ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ. ನೀವು ಕಥೆಯಲ್ಲಿ ಕಂಪ್ಲೀಟಾಗಿ ಮುಳುಗೋಗ್ತೀರಾ, ಅಷ್ಟಂತೂ ನಾನು ಹೇಳ್ಬೋದು. ಆಮೇಲೆ ನಿಮ್ಮ ಶೂಟಿಂಗ್ ಎಷ್ಟು ದಿವಸ ನಡೆಯುತ್ತೆ 1 ಮಂತಲ್ಲಿ? ಸ್ಟಾರ್ಟಿಂಗಲ್ಲಿ ನಾವು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ನ ನಿಮ್ಮ ಮುಂದೆ ಕೊಡಬೇಕಂದಾಗ ಶೂಟಿಂಗ್ ಮಂತ್ಲಿ ಒಂದು 20 ದಿವಸದ ಮೇಲೆ ಇರುತ್ತೆ. ಎಲ್ಲರೂ ಅಷ್ಟು ಕಷ್ಟಪಡ್ತೀವಿ. ಯಾಕಂದರೆ ನಾನು ಹೇಳ್ದಂಗೆ ದಿನಕ್ಕೆ 1 ಸೀನ್, ದಿನಕ್ಕೆ ಅರ್ಧ ಸೀನ್ ಅಥವಾ 2-3 ದಿವಸಕ್ಕೆ 1 ಸೀನ್, ಈ ಥರ ಎಲ್ಲ ಶೂಟ್ ಮಾಡ್ತಿರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಈಸಪ್ ಆಗುತ್ತೆ ಎಲ್ಲರಿಗೂ, ಪ್ರೊಡಕ್ಷನ್ಗಾಗಲಿ ನಮ್ಮ ಆರ್ಟಿಸ್ಟ್ಗಾಗಲಿ. ಬಟ್ ಸ್ಟಾರ್ಟಿಂಗಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿನೇ ಎಲ್ಲರೂ ಕಷ್ಟಪಡ್ತೀವಿ. ಆ್ಯಂಡ್ ಆ ಕಷ್ಟಕ್ಕೆ ಪ್ರತಿಫಲ ನಿಮ್ಮೆಲ್ಲರ ಪ್ರೀತಿ. ಸೊ ಶ್ರೀಗಂಧದ ಗುಡಿ ನೋಡಿ ಪ್ರತಿದಿನ, ಎವ್ರಿ ಡೇ, ಮಂಡೇ ಟು ಸಂಡೇ ಸಾಯಂಕಾಲ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ. ಇನ್ನೊಂದು 2-3 ನಿಮಿಷ ಮಾತಾಡ್ಬೋದು. ನೀವು ಯಾಕೆ ಬಿಗ್ ಬಾಸಿಗೆ ಬರಲಿಲ್ಲ? ಬಿಗ್ ಬಾಸಿಗೆ ಬಂದಿದ್ರೆ ನಾನು ಶ್ರೀಗಂಧದ ಗುಡಿಲಿ ಚಂದನ ಅನ್ನೋ ಪಾತ್ರ ಮಾಡೋದಕ್ಕಾಗ್ತಿರ್ಲಿಲ್ಲ. ನನಗೆ ಈ ಪಾತ್ರ ತುಂಬಾ ಹೃದಯಕ್ಕೆ ಹತ್ರ ಆಗಿದೆ. ಅದು ಯಾಕೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಆಮೇಲೆ ನೈಸ್ ಫ್ಯಾಮಿಲಿ ಶೋ ಅಂತ ಯಾರೊಬ್ರು ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಷ್ಟೋ ಜನ ಕೇಳಿದ್ದಾರೆ, ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಿಲ್ಲ, ನೀವು ಬಿಗ್ ಬಾಸ್ಗೆ ಹೋಗಬೇಕು ನೆಕ್ಸ್ಟ್ ಇಯರ್. ಶ್ರೀಗಂಧದ ಗುಡಿ 1000 ಎಪಿಸೋಡ್ ಆದರೆ ಕಷ್ಟ ಇದೆ. ಓಕೆ, ಮತ್ತು ನಿಮ್ಗೆ ತುಂಬ ಯಾವ ಪಾತ್ರ ಇಷ್ಟ ಆಯಿತು ನಿನ್ನೆ ನೀವು ಎಪಿಸೋಡ್ ನೋಡಿದ ಮೇಲೆ ಅಂತ ನೀವು ಕಮೆಂಟ್ ಮಾಡಿಲ್ಲ, ಅದು ಕೂಡ ಹೇಳಿ ನನಗೆ. ನಿಮ್ಮ ಧಾರಾವಾಹಿಯಲ್ಲಿ ಇರುವಂಥ ಪಾತ್ರಗಳನ್ನು ತಿಳಿಸಿ. ಸೊ ನನ್ನ ಟ್ರ್ಯಾಕಲ್ಲಿ ಬಂದು ಚಂದನ ಮನೆಯಲ್ಲಿ ಚಂದನಂಗೆ ಅಮ್ಮ ಅಪ್ಪ, ಒಬ್ಬರು ಅಣ್ಣ ಇದ್ದಾರೆ ದಾಸ ಅಂತ, ಅತ್ತಿಗೆ, ಮತ್ತು ಅವರಿಬ್ರಿಗೊಂದು ಪುಟ್ಟ ಮಗು ಇದೆ. ಅಮ್ಮ ಬಂದು ದಾಕ್ಷಾಯಿಣಿ ಅಂತ, ಅಪ್ಪ ಬಂದು ಮಹಾಬಲ ಅಂತ. ಆ ಹೆಸರಲ್ಲೇ ಎಷ್ಟು ತಾಕತ್ತಿದೆ ನೋಡಿ. ಈ ಅಪ್ಪ ಮಗಳದು ಸಂಬಂಧ ಏನಿದೆ ಅದು ನೀವು ನಿನ್ನೆ ಒಂಚೂರು ಝಲಕ್ ನಿಮ್ಗೆ ಸಿಕ್ಕಿರತ್ತೆ ಮೊದಲನೇ ಎಪಿಸೋಡಲ್ಲಿ. ಸೊ ಆ ಒಂದು ಸಂಬಂಧ ತುಂಬಾ ಚೆನ್ನಾಗಿದೆ. ತುಂಬ ವೇರಿಯೇಷನ್ಸ್ ಇದೆ ಅಪ್ಪ ಮಗಳು ರಿಲೇಷನಲ್ಲಿ, ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನಮ್ಮ ಕಾಂಬಿನೇಷನ್ ಸೀನ್ಸ್ ಜಾಸ್ತಿ ಬರುತ್ತೆ. ಮಹಾಬಲ ಅವರು ಅಶ್ವಥ್ ಸರ್ ಪಾತ್ರ ಮಾಡಿರೋದು. ಆಮೇಲೆ ಈ ಕಡೆ ಬರ್ತಿದ್ದಂಗೆ ನಿಮಗೆ ಈ ಗಂಧದ ಗುಡಿ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ದಾರೆ. 4 ಜನ ಅಣ್ಣ ತಮ್ಮಂದ್ರು. ನನ್ನ ಚಂದನಾಗೆ ಪೇರಾಗಿರೋಂಥ ಹರಿ,
ಆಮೇಲೆ ಮುತ್ತುರಾಯ ಅವ್ರ ಅಣ್ಣ, ಆಮೇಲೆ ಚಿಕ್ಕ ತಮ್ಮಂದ್ರು ಇಬ್ಬರು, ಕಂಠೀರವ ಮತ್ತು ಮಯೂರ. ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರೂ 100% ಅಲ್ಲ 1000% ಕೊಡಬೇಕು. ನಾವು ಪ್ರತಿಯೊಂದು ಸೀನು ವರ್ಕೌಟ್ ಮಾಡಬೇಕು, ಜಸ್ಟಿಸ್ ಕೊಡಬೇಕು ಅದಕ್ಕೆ ಅಂತ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದು ನಿಮ್ಮೆಲ್ಲರ ಪ್ರೀತಿಯಿಂದ ಮನಸ್ಸೊಳಗಡೆ ಇರುವಂಥ ಖುಷಿ. ನನ್ನ ಎಪಿಸೋಡ್ ಬೇರೆ ಲಾಂಚ್ ಆಯಿತು. 3-4 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ವಿ ಆ್ಯಂಡ್ ಫೈನಲಿ ನಮಗೆ ಔಟ್ಪುಟ್ ನೋಡೋಕೆ ಸಿಕ್ತು. ನಾವೆಲ್ಲರೂ ಕಂಪ್ಲೀಟ್ ಟೀಮ್, ಗಂಧದ ಗುಡಿ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೆನ್ನೆ ಎಪಿಸೋಡ್ನ ನೋಡಿದ್ವಿ. ಸೊ ಆ ಖುಷಿ ಇನ್ನು ಮುಖದಲ್ಲಿ ಎದ್ದು ಕಾಣಿಸ್ತಿದೆ. ಎಲ್ಲಿದ್ದೀರಾ? ನಾನು ಅದೇ ಇವಾಗ ಶೂಟಿಂಗಲ್ಲಿದ್ದೀನಿ, ಶೂಟಿಂಗ್ ಸೆಟ್ಟಲ್ಲಿದ್ದೀನಿ, ಪುಟ್ಟಣ್ಣ ಸ್ಟುಡಿಯೋದಲ್ಲಿ ನಮ್ಮ ಸೆಟ್ಟಲ್ಲಿದ್ದೀನಿ. ಹೂ ಈಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್? ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಆಲ್ ಟೈಮ್ ಫೇವ್ರೆಟ್ ಆ್ಯಕ್ಟರ್ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಬಂದು ವಿಷ್ಣುವರ್ಧನ್ ಸರ್. ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಜಾಸ್ತಿ ವಿಷ್ಣುವರ್ಧನ್ ಸರ್ ಮೂವಿಗಳನ್ನ ನೋಡಿಕೊಂಡು ಬೆಳೆದಿರೋದು ನಾನು. ಓಕೆ, ಇನ್ಯಾವ ಪ್ರಶ್ನೆ ಎತ್ಕೋಬೋದು? ಅಕ್ಕ ಶೂಟಿಂಗ್ ಬೆಂಗಳೂರಲ್ಲೇ ಆಗುತ್ತಾ? ಇದು ಒಳ್ಳೆ ಪ್ರಶ್ನೆ. ಯೂಶಲಿ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಆಗುತ್ತೆ. ನಾನು ಹೇಳ್ದಂಗೆ ಇಲ್ಲಿ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ದೀವಿ, 1-2-3 ಮನೆಗಳಿದೆ, ಅಲ್ಲೆಲ್ಲ ನಡೆಯುತ್ತೆ. ಅದು ಬಿಟ್ಟು ನಾವು ರೀಸೆಂಟ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆಲ್ಲ ಹೇಳಲೇಬೇಕು. ಒಳ್ಳೆ ಪ್ರಶ್ನೆ. ಚಿಕ್ಕಮಂಗ್ಳೂರಲ್ಲಿ ಒಂದು 4 ದಿವಸ ಶೂಟ್ ಮಾಡಿದ್ವಿ. ಶಿವಮೊಗ್ಗ ಹತ್ರ 1-2-3 ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಸ್, ದೇವಸ್ಥಾನ, ಕಲ್ಯಾಣಿ ಅದೆಲ್ಲ. ಮತ್ತು ಚಿಕ್ಕಮಂಗ್ಳೂರು ತೋಟಗಳಲ್ಲಿ ಶೂಟ್ ಮಾಡಿದ್ವಿ, ಕೊಪ್ಪ ಹತ್ರ. ಈ ಒಂದು ಅನುಭವ ತುಂಬಾ ಚೆನ್ನಾಗಿತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಕೂಡ ಹಾಕಿದ್ದೆ ಅಲ್ಲಿ ಶೂಟ್ ಮಾಡ್ತಿದ್ದು. ಅದು ನಮ್ಮ ಧಾರಾವಾಹಿಗೇನೆ. ಅಲ್ಲಿ ನನಗೆ ತುಂಬಾ ಫಿಸಿಕಲಿ ಚಾಲೆಂಜಿಂಗ್ ಅನುಭವ ಆಯಿತು. ಆ್ಯಕ್ಟರ್ ಆಗಿ ಸಿಕ್ಕಾಪಟ್ಟೆ ಮಜಾ ಇತ್ತು. ಬಟ್ ಅದ್ರ ಜೊತೆ ಆ ಸೀನ್ಸ್ ಎಲ್ಲ ತುಂಬಾ ಟ್ವಿಸ್ಟ್ ಕೊಡುವಂಥದ್ದು ನಮ್ಮ ಕತೆಗೆ. ಅದು ನೀವು ಮುಂದೆ ನೋಡ್ತೀರಾ. ಹೋಗ್ತಾ ಹೋಗ್ತಾ ಒಂದು 20-25 ಎಪಿಸೋಡ್ ಆದಮೇಲೆ ಬರುತ್ತೆ ಆ ಸೀನ್ಸ್ ಎಲ್ಲ. ಸೊ ಸ್ವಲ್ಪ ನಾನು ಹೇಳ್ದಂಗೆ ಚಂದನ ಪಾತ್ರದ ಮನೆತನ ಏನಿದೆ ಚಿಕ್ಕಮಂಗ್ಳೂರಲ್ಲಿ ಬೇಸ್ಡ್ ಅದು. ಸೊ ಹಾಗಾಗಿ ಅಲ್ಲಿನ ಸೊಗಡು ನಮ್ಮ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಿದ್ದೀವಿ. ಸೊ ಹಾಗೆ ಸ್ವಲ್ಪ ಚಿಕ್ಕಮಂಗ್ಳೂರು ಮತ್ತು ಬೆಂಗಳೂರು ಈ ರೀತಿ ನಾವು ಶೂಟಿಂಗ್ ನಡೆಸ್ತಾ ಇರ್ತೀವಿ. ಹೌದು, ಈಗ ಸೆಟ್ಟಲ್ಲಿದ್ದೀನಿ ನಾನು. ಆ್ಯಂಡ್ ಮತ್ತೆ ಸೆಟ್ಟಲ್ಲಿ ಎಲ್ಲ ಇದ್ದಾರೆ. ನಮ್ಮ 4 ಜನ ಅಣ್ಣ ತಮ್ಮಂದ್ರು ಇದ್ದಾರೆ, ಹುಡುಗರು, ಮತ್ತು ಅವರಪ್ಪ ಇದ್ದಾರೆ. ಓಡಾಡೋ ಬಾರು ಅಂತ ಹೇಳಿದ್ದೀನಿ ಪ್ರೋಮೋದಲ್ಲಿ, ಅವರಿದ್ದಾರೆ. ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಇದ್ದಾರೆ, ಡೈರೆಕ್ಟರು, ಪ್ರೊಡ್ಯೂಸರು ಅವರೆಲ್ಲ ಇದ್ದಾರೆ. ಬಟ್ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಲೈವ್ ಬರಬೇಕು ಅಂತ ನಿಮ್ಮೆಲ್ಲರ ಮುಂದೆ ಈಗ ಒಂದು 15-20 ನಿಮಿಷ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ನಿಮ್ಮ ಜೊತೆ ಮಾತಾಡಿದ್ಮೇಲೆ ನಾನು ಸೀನಿಗೆ ಓಡೋಗ್ಬೇಕು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸೀನ್ ನಡೀತಾ ಇದೆ ಒಳಗಡೆ, ನಡೆಯುತ್ತೆ ಮುಂದೆ. ನೈಸ್ ನೈಸ್. ನಿಮ್ಮೆಲ್ಲ ಜೊತೆ ಮಾತಾಡಿ ತುಂಬ ಖುಷಿ ಆಗ್ತಿದೆ. ನಾನು ಸುಮಾರು ವರ್ಷಗಳಾದ್ಮೇಲೆ ಲೈವ್ ಬರ್ತಿರೋದು ಆ್ಯಕ್ಚುಲಿ, ಈ ಥರ ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ. ನಿಮ್ಮ ಮ್ಯಾರೇಜ್ ಯಾವಾಗ? ಸೊ ಚಂದನ ಮದುವೆ ಅಂತೂ ನಾನು ಹೇಳ್ಬೋದು. ಚಂದನ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಶೀಘ್ರದಲ್ಲಿ ಯಾವ ರೀತಿ ಅವಳ ಮದುವೆ ಆಗುತ್ತೋ ಆಗಲ್ವೋ, ಏನಾಗುತ್ತೆ ಅವಳ ಲೈಫಲ್ಲಿ, ಏನು ಟ್ವಿಸ್ಟ್ ಟರ್ನ್ ಆಗುತ್ತೆ, ಅವಳು ಆರ್ಕಿಟೆಕ್ಟ್ ಆಗಿ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾಳೆ, ಅದಾಗುತ್ತೋ ಇಲ್ವೋ. ಸೊ ಅವಳು ಚಂದನ ಆರ್ಕಿಟೆಕ್ಟು. ಆನ್ ದಿ ಅದರ್ ಹ್ಯಾಂಡ್ ಇನ್ನೊಂದು ಕಡೆ ಅವಳು ಬಂದು ಸೇರೋದು ಗ್ಯಾರೇಜ್ ಥರ ಇರುವಂಥ ಮನೆ. ಸೊ ಮೆಟಫರಿಕಲಿ ಅವಳು ಆ ಮನೇನ ಗಂಧದ ಗುಡಿ ಮಾಡ್ತಾಳ ಇಲ್ವೋ, ಅದೇ ನಮ್ಮ ಶ್ರೀಗಂಧದ ಗುಡಿಯ ಒನ್ ಲೈನ್. ಫಸ್ಟ್ ಎಪಿಸೋಡ್ ರಿಲೀಸ್ ಮಾಡಬೇಕಂದ್ರೆ ಎಷ್ಟು ದಿನ ಮುಂಚೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು? ಇದೆಲ್ಲ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು. ನಾವು 3 ತಿಂಗಳು ಮುಂಚೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. 3 ತಿಂಗಳು ತೊಗೊಂತು ನಮಗೆ ಲಾಂಚ್ ಮಾಡೋದಕ್ಕೆ ನಮ್ಮ ಪ್ರಾಜೆಕ್ಟ್. ಆ್ಯಂಡ್ 3 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂಥ ಟೈಮ್ ಕೊಡಬೇಕು. ಸೊ ಅದೆಲ್ಲ ನಾವು ನಿಮಗೆ ನಮ್ಮ ಪ್ರಾಜೆಕ್ಟ್ ಶ್ರೀಗಂಧದ ಗುಡಿ ಇಷ್ಟ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದೀವಿ. ಓಕೆ, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಸೀರಿಯಲ್? ಇದು ಒಳ್ಳೆ ಕ್ವೆಶನ್ನು. ಸೊ ಸಖತ್ತಾಗಿದೆ ಸೋ ಫಾರ್. ಪ್ರತಿಯೊಂದು ದಿನ ನಾನು ಎಂಜಾಯ್ ಮಾಡಿದ್ದೀನಿ ಸೆಟ್ಟಲ್ಲಿ. ನಾನು ಹೇಳ್ದಂಗೆ ಇದು ಒಂಥರ ಕಾಮಿಕಲ್ ಡ್ರಾಮಾ ಆ್ಯಂಡ್ ಆ್ಯಕ್ಟರ್ ಆಗಿ ಆ ಕಾಮಿಡಿ ಟೈಮಿಂಗ್ ಕ್ಯಾಚ್ ಮಾಡೋದು ತುಂಬಾ ಚಾಲೆಂಜಿಂಗ್ ನನಗೆ. ಅದು ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ನನಗೆ. ಇನ್ನು ಮುಂದೆ ಈಗ ತಾನೇ ಶುರು ಆಗಿದೆ, ಅಂಬೆಗಾಲ ಇಟ್ಟಿದೆ ನಮ್ಮ ಧಾರಾವಾಹಿ. ಇನ್ನು ಮುಂದೆ ಸಾಕಷ್ಟು ಅಚೀವ್ ಮಾಡೋದಿದೆ. ನಿಮ್ಮೆಲ್ಲರ ಪ್ರೀತಿಯಿಂದ
ಶ್ರೀಗಂಧದ ಗುಡಿ ಸೂಪರ್ ಡೂಪರ್ ಹಿಟ್ ಆಗಲಿ. ಸೊ ದಿನ ಶ್ರೀಗಂಧದ ಗುಡಿ ಸಾಯಂಕಾಲ 8 ಗಂಟೆಗೆ ನೋಡೋದು ಪ್ಲೀಸ್ ಮರಿಬೇಡಿ. ಎಲ್ಲರಿಗೂ ಹೇಳಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿ. ಆ್ಯಂಡ್ ನಿಮಗೆ ಏನೇ ಕಮೆಂಟ್ಸ್ ಇದ್ರು, ಏನೇ ಅಭಿಪ್ರಾಯಗಳಿದ್ರು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರಿ, ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಕತೆ ಮುಗಿಸ್ತಿದ್ದೀನಿ. ಯಾಕಂದರೆ ನಮ್ಮ ಡೈರೆಕ್ಟರ್ ಕರೀತಾ ಇದ್ದಾರೆ, ನಾನು ಶೂಟಿಂಗ್ ಹೋಗ್ಬೇಕು ಇವಾಗ. ನಿಮ್ಮೆಲ್ಲರ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಎವ್ರಿಬಡಿ ಟೇಕ್ ಕೇರ್. ಸಿ ಯು ಆಲ್ ವೆರಿ ಸೂನ್. ಆ್ಯಂಡ್ ಇವತ್ತು 2ನೇ ಎಪಿಸೋಡ್ ಬರ್ತಿದೆ. ಇವಾಗಿಂದ ಕತೆ ಟೇಕ್ ಆಫ್ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್. ಸೊ ಮಿಸ್ ಮಾಡಬೇಡಿ. ನೋಡ್ತಾ ಇರಿ ಶ್ರೀಗಂಧದ ಗುಡಿ 8 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಬಾಯ್ ಬಾಯ್ ಫ್ರಮ್ ಸಂಜನಾ ಅಲಿಯಾಸ್ ಚಂದನ.